ಕೇರಳಕ್ಕೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ಒಂದರ ಮೇಲೊಂದು ಕಂಟಕ. ಒಂದು ಜಲಪ್ರಳಯ ಆಯಿತು. ಇದೀಗ ಅಲ್ಲಿ ಹಂದಿ ಜ್ವರ ಕಾಣಿಸ್ಕೊಳ್ತಾ ಇದೆಯಂತೆ. ಹಾಗಾಗಿ ಎಲ್ಲರೂ ಮಾಸ್ಕ್ ಹಾಕೊಳ್ಳೋದು ಕಡ್ಡಾಯ. ಸಾಂಕ್ರಾಮಿಕ ರೋಗದ ಭೀತಿ, ಭೂಕುಸಿತವಾದ ಹಿನ್ನೆಲೆ ಸ್ಥಳದಲ್ಲಿ ಹಂದಿ ಜ್ವರದ ಭೀತಿ ಎದುರಾಗಿದೆ. ಜಲಪ್ರಳಯ, ಸಾವು ನೋವು ಒಂದು ಕಡೆ, ಮತ್ತೊಂದು ಹಂದಿ ಜ್ವರ. ವಯನಾಡಲ್ಲಿ ಮಾಸ್ಕನ್ನು ಕಡ್ಡಾಯಗೊಳಿಸಿದೆ ಕೇರಳ ಸರ್ಕಾರ. ನೋಡಿ ಎಂಥ ದೊಡ್ಡ ತಾಪತ್ರಯ ಅಂತಂದರೆ, ಅಲ್ಲಿ ಒಂದು ಕಡೆ ಹೆಣಗಳು ಬಿದ್ದಿರ್ತವೆ, ತೊಂದರೆಯಾಗಿದೆ, ಮತ್ತೊಂದು ಎಲ್ಲ ಕೊಚ್ಕೊಂಡೋಗಿದೆ. ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ರಕ್ಷಣಾ ಕಾರ್ಯ ಮಾಡೋದಕ್ಕೆ ಎಲ್ಲ ಬಂದಿದ್ದಾರೆ. ಈ ನಡುವೆ ಮಾಸ್ಕ್ ಹಾಕೋಬೇಕು, ಭಾಳ ಕಷ್ಟ. ಇಂಥದ್ದು ಬರಬಾರ್ದಾಗಿತ್ತು. ಬಟ್ ಕೇರಳ ಅದನ್ನು ಎದುರಿಸುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಏನೋ ಭಯಂಕರ ಭೂಕುಸಿತಕ್ಕೆ ವಯನಾಡು ಅಲ್ಲೋಲ ಕಲ್ಲೋಲವಾಗಿದೆ. ದುರಂತದಲ್ಲಿ ಬದುಕುಳಿದವರ ಕಥೆ ಕರುಣಾಜನಕವಾಗಿದೆ. ಬನ್ನಿ ಇವತ್ತಿನ ರಿಪೋರ್ಟ್ ಏನು ವಯನಾಡಿನಿಂದ ನೋಡೋಣ. ದೇವರನಾಡು ಕೇರಳದಲ್ಲಿ ಸಂಭವಿಸಿರುವಂತಹ ಜಲಪ್ರಳಯಕ್ಕೆ ಈಗಾಗಲೇ ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಸಾಕಷ್ಟು ಕನ್ನಡಿಗರು ಕೂಡ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಹೆಣಗಳ ರಾಶಿ, ಕಣ್ಣೀರು, ನೋವು, ಅಸಹಾಯಕತೆ. ಪ್ರಕೃತಿ ಮುನಿಸಿಗೆ ದೇವರನಾಡು ಕೇರಳ ಕಂಗಾಲಾಗಿದೆ. ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚುತ್ತಲೇ ಇದೆ. ಶೋಧ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಮೃತದೇಹಗಳನ್ನು ಕಂಡು ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಡ್ಡ ಕುಸಿತ, ಮುಂಡಕ್ಕೈ ಕೊಚ್ಚಿ ಹೋಯ್ತು. ದೇವರನಾಡು ಕೇರಳದಲ್ಲಿ ಸಂಭವಿಸಿರುವಂತಹ ಜಲಪ್ರಳಯಕ್ಕೆ ಈಗಾಗಲೇ ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಸಾಕಷ್ಟು ಕನ್ನಡಿಗರು ಕೂಡ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಥಳೀಯ ಕನ್ನಡಿಗರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಕುಟುಂಬದವರು ಎಷ್ಟು ಜನ ಇದೆ? ಕುಟುಂಬದವರು 3 ಜನ. ನಾನು, ನನ್ನ ಹಸ್ಬೆಂಡ್, ಮಗ ಇದ್ದ. ಮುಂಡಕ್ಕೈ ಇಲ್ಲ, ಎಲ್ಲ ಹೋಗ್ಬಿಡ್ತು. ನೋಡ್ಲಿಲ್ವಲ್ಲಿ. ತುಂಬ ದೊಡ್ಡ ಮರ, ಬಂಡೆಕಲ್ಲು, ಹೊಳೆ ಇದೆ ಅಲ್ವಾ, ಹೊಳೆಯಲ್ಲಿ ತುಂಬ ಹೋಗ್ಬಿಡ್ತಲ್ಲ. ಗುಡ್ಡ ಕುಸಿತದಲ್ಲಿ ಮಕ್ಕಳು ಹೋದ್ರು. ನಿಮ್ಮ ಕಡೆಯವರು ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ? 9 ಜನ. 3 ಮೊಮ್ಮಕ್ಕ, 3 ಗಂಡು ಮಕ್ಕ, 3 ಸೊಸೆಯರು. ನೀವು ಅಲ್ಲೇ ಇದ್ದೀರಿ, ಕಷ್ಟ ಆಗಲಿ. ನೀವು ಮೇಲ್ಗಡೆ ಹೋಗಿತ್ತು ಒಂದು ಆಯ್ತಿರ್ಲಿಲ್ಲ. ನಾವು ಅಭ್ಯರ್ಥಿ ಉಳ್ಕನ್ನಪ್ಪ. ನಾನು ಹೋಗಿದ್ರೆ ನಾನು ಮನೆಯಿಂದ ಹೊರ ಹೋಗಿದ್ದವರು ಬದುಕಿದ್ದೇವೆ. ನಾನು ಬಂದರೆ ಒಂದೇ ಸಲ ಒಂದೇ ಮನೆಯಲ್ಲಿ ಇರೋದು. ನಾವೆಲ್ಲ ಹೋಗ್ತಿತ್ತು ಫುಲ್ ಕುಟುಂಬ. ಅದಕ್ಕಿಂತ ತಂಗಿಗೆಲ್ಲ ಮ್ಯಾರೇಜ್, ಇಬ್ಬರಿಗೂ ಮ್ಯಾರೇಜ್ ಆಗಿಬಿಟ್ಟಿದೆ. ಆಮೇಲೆ ನಾನು ಮೈಸೂರಲ್ಲಿ, ತಮ್ಮ ಗಲ್ಫಲ್ಲಿ. ಅದಕ್ಕೆ ನಾವು 4 ಜನ ಸೇಫ್ ಉಳ್ಕೊಂಡಿದ್ದೆ. ಆ ಫ್ಯಾಮಿಲಿಯಲ್ಲಿ 2 ಚಿಕ್ಕ ಹೆಣ್ಮಕ್ಳು ಅನಾಥರಾಗಿದೆ. ನಮ್ಮವರು ಮಣ್ಣಲ್ಲಿ ಹೂತು ಹೋಗಿದ್ದಾರೆ. ಅವರು ಹುಡ್ಕಕ್ಕೆ ನಾವೇ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಮಾಡಿ ಕಳಿಸಿದ್ವಿ ಸರ್. ಮೊದಲು ಹುಡುಕಿಗೆ ತಂದಿದ್ದಾರೆ, ನೋಡಿದ್ವಿ. ಕಷ್ಟ ಆಗ್ತದೆ ಬಾಡಿ ನೋಡೋಕ್ಕೆ. ಮನೆ ಹತ್ರನೇ ಮಣ್ಣೊಳಗೆ ಊತೋಗ್ಬಿಟ್ಟಿದ್ದಾರೆ. ಈ ಬಾಡಿನ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ವಿ ಸರ್. ಏಕೆಂದರೆ ಮಳೆ ಅಲ್ಲೂ ನಮ್ಮೂರಲ್ಲಿ ಮಳೆ ಇತ್ತು ಅಂದರೆ ಕರ್ನಾಟಕದಲ್ಲಿ ಸುಡೋಕ್ಕಾಗಲ್ಲ. ಅದಕ್ಕೆ ಈಗ ಕುಟುಂಬಸ್ಥರು ತಿಳಿಸಿದ್ದೀವಿ. ನೆಕ್ಸ್ಟ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾವು ಇಲ್ಲಿ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ ಸರ್. ಮಳೆ ನಡುವೆಯೂ ಶೋಧ ಕಾರ್ಯಾಚರಣೆ ಸಾಗಿದೆ. ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿದ್ದಾರೆ. ಸಿಕ್ಕ ಮೃತದೇಹಗಳ ಅಂತ್ಯಕ್ರಿಯೆಗೂ ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದು ಇವತ್ತಿನ ಕರ್ನಾಟಕ ಕಾರ್ಬಾರು. ನಾಳೆ ಇದೇ ಸಮಯಕ್ಕೆ ಸಂಜೆ 6 ಕರ್ನಾಟಕ ಕಾರ್ಬಾರಲ್ಲಿ ನಿಮ್ಮ ಜೊತೆ ಮತ್ತೆ ಭೇಟಿಯಾಗೋಣ. ರಾತ್ರಿ 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ ಇದೆ. ಮೊನ್ನೆ ಭಾನುವಾರ ಮೀಟಿಂಗ್ ಆಯಿತು. JDS ಅವರಿದ್ದರು ಮತ್ತು BJP ಅವರಿದ್ದರು. ಅವತ್ತು ಮಾಡಿ ಅಂತ ಆಯಿತು. ನಂತರ ಒಂದು ಮೀಟಿಂಗ್ ಆಯಿತು. ಅದರಲ್ಲಿ ಕುಮಾರಸ್ವಾಮಿ ಅವರನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅಲ್ಲಿ ಪ್ರೀತಮ್ ಗೌಡ ಅವನ್ನು ಹೈಲೈಟ್ ಮಾಡಲಾಯಿತು. ನಿಮ್ಗೆ ಗೊತ್ತಲ್ಲ ಪ್ರೀತಮ್ ಗೌಡ ಹಾಸನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಮಾತಾಡಿದರು ಎಲ್ಲವೂ ಗೊತ್ತಿದೆ. ಇನ್ನು HDKನ ಹೊರಗಿಟ್ಟು ಸಭೆ ನಡೆಸಿದ್ದಕ್ಕೆ ಆಕ್ರೋಶ. ನೆನ್ನೆ ಕುಮಾರಸ್ವಾಮಿ ಭಾಳ ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳ್ತಿರೋದು. ಅದೇ ಮುಖ್ಯ ಅಂತಲ್ಲ, ಇನ್ನೂ ಹಲವಾರು ವಿಚಾರಗಳಿದೆ. ನೆನ್ನೆ ಕೂಡ ಪ್ರೈಮ್ ಟೈಮಲ್ಲಿ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ದೋಸ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಕುಮಾರಸ್ವಾಮಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, BY ವಿಜಯೇಂದ್ರ ಜೊತೆ ಚರ್ಚೆ ಆಗುತ್ತೆ. ಅದಾದ ನಂತರ ನಿಗದಿಯಂತೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮುಂದುವರಿಯುತ್ತೆ. ಮೈಸೂರು ಪಾದಯಾತ್ರೆ ಮಾಡಿ ಅಂತ ಹೇಳ್ತಾರೆ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಡುತ್ತೆ. HD ಕುಮಾರಸ್ವಾಮಿ ಅವರನ್ನ ಒಂದು ರೀತಿಯಲ್ಲಿ ತಲೆ ಸವರಿ ಆಯಿತು, ಎಲ್ಲ ಸರಿ ಮಾಡೋಣ, ಏನೀಗ ಪ್ರೀತಮ್ ಗೌಡ ಬೇಡವಾ, ಪ್ರೀತಮ್ ಗೌಡ ಔಟ್ ಅಂದ್ಬಿಟ್ಟು ಪ್ರೀತಮ್ ಗೌಡನ ಹೊರ ಹಾಕಿ
ಸಮಾಧಾನ ಮಾಡಿದ್ದಾರೆ. ಪಾದಯಾತ್ರೆಯಲ್ಲಿ ಭಾಗಿಯಾಗುವಂತೆ ಚರ್ಚೆ ಮಾಡಿದ್ದಾರೆ ನಡ್ಡಾ. ಸಂಧಾನ ಸಭೆ ಬೆನ್ನಲ್ಲೇ ಕುಮಾರಸ್ವಾಮಿ ಅಸಮಾಧಾನ ಶಮನಗೊಂಡಿದೆ. ಪಾದಯಾತ್ರೆಯಲ್ಲಿ ಭಾಗಿಯಾಗುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲಿಗೆ ಕ್ಲಿಯರ್ ಆಯಿತು. ಪ್ರೀತಮ್ ಗೌಡ ಇರಬಾರ್ದು, ಪ್ರೀತಮ್ ಗೌಡ ಇದರ ಏನು ಮಧ್ಯಸ್ಥಿಕೆ ಯಜಮಾನಿಕೆಯನ್ನು ತಗೋಬಾರ್ದು ಅಷ್ಟೇ. ಈಗ ಕಟ್, ಪ್ರೀತಮ್ ಗೌಡ ಕಟ್, ಕುಮಾರಸ್ವಾಮಿ ಇನ್, ಪಾದಯಾತ್ರೆ ಆಗತ್ತೆ. ಒಂದು ಕೊಲೆ ತೋರಿಸೋದಲ್ಲ, ಅಜಿತ್ ಕುಮಾರ್ ಅಂತೇಳಿ ಕೊಲೆ ಮಾಡಿದ್ದಾರೆ. ಆ ಕೊಲೆಯಾದ ವ್ಯಕ್ತಿ ಕೂಡ ಹಿಂದೆ ಕೊಲೆ ಮಾಡಿ ಒಳಗೋಗಿ ಬಂದಿದ್ದ. ಇದು ಕೊಲೆಗೆ ಕೊಲೆ ಅಷ್ಟೇ. ಕೊಲೆ ಮಾಡಿದವ ಕೊನೆಗೆ ಕೊಲೆಯಾಗಿ ಹೋಗೋದು. ಈಗ ಕುಮಾರಸ್ವಾಮಿ ಅವರು ಯಾರ್ರೀ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬಕ್ಕೆ ವಿಷ ಹಾಕಿದವನ ಜೊತೆ ನಾನು ಕೂತ್ಕೋಬೇಕಾ? ಯಾರ್ರೀ ಅದು? ಬರಲ್ಲ, ನಾನು ನೈತಿಕ ಬೆಂಬಲ ಇಲ್ಲ ಅಂತ ಹೇಳಿದರು. ಮೊನ್ನೆ ಭಾನುವಾರ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದರು. ಆಯಿತು ಶುರು ಮಾಡಿ ಅಂತ ಹೇಳಿದರು. ಸಡನ್ನಾಗಿ ಯಾಕಪ್ಪ ಕುಮಾರಸ್ವಾಮಿ ಅವರು ಹಿಂಗೆ ಹೇಳಿದ್ರು ಅಂತಂದರೆ ಪ್ರೀತಮ್ ಗೌಡ ಅವರು ಕಾರಣ. ಇದೀಗ ಪಾದಯಾತ್ರೆ ಆಗದೇ ಇದ್ದರೆ ಮಾನ ಮರ್ಯಾದೆ ಪ್ರಶ್ನೆ. ಯಾಕೆಂದರೆ ಕಾಂಗ್ರೆಸ್ ಅವರು ಶುರು ಮಾಡ್ತಾರೆ, ಸರಿ ಇಲ್ಲ ಇವ್ರದಲ್ಲಿ ಅಂತೇಳಿ. ಹಾಗಾಗಿ ಎಲ್ಲ ತಲೆ ಎಲ್ಲ ಸವರಿ ಸಮಾಧಾನ ಮಾಡಿದ್ದಾರೆ. ಯಾರು? ಕಾಂಗ್ರೆಸ್ ಸರ್ಕಾರದ ವಿರುದ್ಧ JP ನಡ್ಡಾ ಅದರ ಮಾತುಕತೆ ಆಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿರುವ ದೋಸ್ತಿಗಳ ನಡುವೆ ಪಾದಯಾತ್ರೆ ರಾಜಕೀಯದ ಮುನಿಸು ಹೆಚ್ಚಾಗಿತ್ತು. ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ಅಂತ ಕುಮಾರಸ್ವಾಮಿ ಗರ್ರಮ್ ಆಗಿದ್ದರು. ಇದಾದ ವೇಳೆ ರಾಜಕೀಯ ಬೆಳವಣಿಗೆ ನಡೆಯಿತು. HDKಯನ್ನು JP ನಡ್ಡಾ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಂಧಾನ ಸಭೆ ಬಳಿಕ ಪಾದಯಾತ್ರೆಯಲ್ಲಿ ಭಾಗಿಯಾಗುವುದಾಗಿ ಕುಮಾರಸ್ವಾಮಿ ಒಪ್ಪಿಗೆ ಸೂಚಿಸಿದ್ದಾರೆ. ಜೊತೆಗೆ ಅವರೇ ಚಾಲನೆ ಕೊಡ್ತಾರೆ ಅಂತ ವಿಜಯೇಂದ್ರ ಕೂಡ ಹೇಳಿದ್ದಾರೆ. ಇಬ್ಬರ ಹೇಳಿಕೆಯನ್ನು ಗಮನಿಸೋಣ. ಪ್ರಹ್ಲಾದ್ ಜೋಶಿ, ರಾಘವೇಂದ್ರ, ಅಶೋಕ್ ಮಾತಾಡಿದ್ದಾರೆ. ನಾಳೆ ಶನಿವಾರದಿಂದ ನಮ್ಮ ಪಾದಯಾತ್ರೆ ಬೆಂಗಳೂರಿನಿಂದ ಪ್ರಾರಂಭ ಆಗ್ತದೆ. ಬಾಕಿ ವಿಷಯವನ್ನು ಯಾವ ಹಿನ್ನೆಲೆಯಲ್ಲಿ ಪಾದಯಾತ್ರೆ ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಅತ್ಯಂತ ಬ್ಲೇಟೆಂಟಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎರಡು ಅತ್ಯಂತ ಜ್ವಲಂತ ಉದಾಹರಣೆಗಳಂತಂದರೆ ವಾಲ್ಮೀಕಿ ಬೋರ್ಡ್ ಹಗರಣ ಮತ್ತು ಮೂಡಾ ಹಗರಣ. ಎಷ್ಟೊಂದು ನಿರ್ಲಜ್ಜವಾಗಿ ಸಮರ್ಥನೆ ಮಾಡ್ಕೊಳ್ತಾ ಮೂಡಾ ಒಂದು ಹಗರಣನೇ ಅಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ನಿರ್ಲಜ್ಜತನದ ಒಂದು ಪರಮಾವಧಿಯನ್ನು ಅವರು ತಲುಪಿದ್ದಾರೆ. ಬರುವ ಶನಿವಾರ NDAಯಿಂದ ಪಾದಯಾತ್ರೆ ನಡೀತದೆ. NDA ಪಾದಯಾತ್ರೆಯಲ್ಲಿ ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಎಲ್ಲ ಸಂಸದರು ಇರ್ತಾರೆ. ನಮ್ಮ ಎರಡು ಪಕ್ಷದ ಶಾಸಕರುಗಳು ಇರ್ತಾರೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಈ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಲೂಟಿಯನ್ನು ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಈ ಒಂದು ಭ್ರಷ್ಟ ಕಾಂಗ್ರೆಸ್